ಮನುಷ್ಯನ ಸ್ಪಂಜಿನಂತಿರುವ ಶ್ವಾಸಕೋಶ ಗಾಳಿ ಹೀರಿಕೊಳ್ಳುವುದಕ್ಕಾಗಿದೆ. ಆದರೆ ಕೆಲವರು ಶ್ವಾಸಕೋಶವನ್ನು ಬೀಡಿ ಸಿಗರೆಟ್ನ ಹೊಗೆ ಹೀರಿಕೊಳ್ಳುವುದಕ್ಕಾಗಿ ಬಳಸುತ್ತಾರೆ. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ಜೀವನ ಅಂದ್ರೇ ಹಾಗೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆ ಎಲ್ಲೋ ಮಣ್ಣಾಗಿ ಹೋಗ್ತೀವಿ. ಇದರ ನಡುವೆ ಏನೋ ಮಾಡ್ಬೇಕು ಅಂದ್ಕೊಳ್ತೀವಿ, ಆದರೆ ಅದು ಇನ್ನೇನೋ ಆಗಿರುತ್ತೆ. ಯಾಕೆ ಹುಟ್ಟಿದ್ದೀವಿ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸಮಯ ಮೀರೋಗಿರುತ್ತೆ. ಆದರೆ ಸೆಕೆಂಡ್ ಚಾನ್ಸ್ ಅನ್ನೋದು ನಿಮಗಾಗೆ ಕಾಯ್ತಾ ಇರುತ್ತೆ. ನಾನಿವಾಗ ಹೇಳೋಕೆ ಹೊರಟಿರೋದು ಸಹ ನಮ್ಮಂತೆ ಸಾವಿರ ಕನಸಿನ ಮೂಟೆ ಹೊತ್ತು ನಿಂತಿರೋ ಈ ಜೀವನ ಕತೆ. ಏಕಾಂಗಿಯಾಗಿ ಭೂಮಿಗೆ ಬಂದು ಕಟ್ಟುವೆವು ಭಾವನೆಗಳ ಕೋಟೆಯೊಂದು. ಬರಿದಾದ ಕೋಟೆಗೆ ಮೊದಲ ಪ್ರವೇಶ ಸ್ನೇಹಿತರು. ಸ್ನೇಹಕ್ಕೆ ಸ್ನೇಹ, ಜೀವಕ್ಕೆ ಜೀವ ಕೊಡುವ ಈ ಸ್ನೇಹಿತರು. ಎಲ್ಲೋ ಇದ್ದವರನ್ನು ಒಂದುಗೂಡಿಸಿ ಜೀವನವೆಂಬ ರಸ್ತೆಗೆ ಸ್ನೇಹವೆಂಬ ಟಾರ್ ಹಾಕುವರು. ಕೆಲವರು ದಾರಿ ಮಧ್ಯದಲ್ಲೇ ಬಿಟ್ಟು ಹೊಸ ದಾರಿ ಹಿಡಿಯುವರು, ಉಳಿದವರು ಅಡ್ಡದಾರಿ ಹಿಡಿಯುವರು. ತನ್ನದಲ್ಲದ ದಾರಿಯಲ್ಲಿ ತನ್ನದೆಂದು ಸಾಗಿ ಮರೆತೇ ಹೋದನು ತನ್ನ ಗುರಿಯನ್ನು. ಬದಲಾಯಿತು ಆಸೆಗಳ ಬಟ್ಟೆ, ಎದುರಾಯಿತು ಜೀನ್ಸ್ ತೊಟ್ಟ ಆ ಚಿಟ್ಟೆ. कुछ कुछ
ಭಾವನೆಗಳ ಕೋಟೆಗೆ ಎರಡನೇ ಪ್ರವೇಶ ಹುಡುಗಿ. ಲೈಫಲ್ಲಿ ಬಂದರೆ ಹುಡುಗಿ, ನಮ್ಮ ಹಾಸ್ಪಿಟಲ್ಗೆ ನಾವೇ ರೋಗಿ. ಹಿಂದಿರುಗಿ ಸೋತಿತು ಮನ ಅವಳ ಬೆಕ್ಕಿನ ನಡುಗೆ ಕಂಡು. ಸಿಗ್ತಾಳ ಸಿಗಲ್ವಾ ಅನ್ನೋ ಕನ್ಫ್ಯೂಷನಲ್ಲೇ ಅಡ್ಡ ಬಂದಿತು ಆ ಬೆಕ್ಕಿನ ಹಿಂದಿರುವ ನಾಯಿಗಳ ದಂಡು. ಹಾಲಿ ಮಾಜಿ ಎಕ್ಸ್ ಪ್ರೆಸೆಂಟ್. ಭಾವನೆಗಳ ಕೋಟೆ ಬಿರುಕು ಬಿಟ್ಟಿದೆ. ಜೊತೆ ಬಂದ ಸ್ನೇಹಿತರು ಜೊತೆಯಾಗಲಿಲ್ಲ. ಕಣ್ಣಿಗೆ ಕಂಡ ಹುಡುಗಿ ಮನಸ್ಸನ್ನು ಸೇರಲಿಲ್ಲ. ಕನಸಿನ ಮೂಟೆ ತೂತಾಯಿತು, ಕನಸೆಲ್ಲ ಬೀದಿ ಪಾಲಾಯಿತು. ಒಂದ್ಸಾರಿ ಕೆಳಗೆ ಬಿದ್ದರೆ ಕೈ ಹಿಡಿದು ಮೇಲೆತ್ತೋ ಕೈಗಳೇ ಕಾಣಿಸೋದಿಲ್ಲ. ಅವಮಾನದ ಮಾತುಗಳು ನಿಲ್ಲೋದೇ ಇಲ್ಲ. ಭಾವನೆಗಳ ಕೋಟೆ ಹೊಡೆದ ಮೇಲೆ, ಕನಸಿನ ಮೂಟೆ ಚಿಂದಿಯಾದ ಮೇಲೆ, ಕಾಣದ ಕಡಲಿಗೆ ಹಂಬಲಿಸುವುದು ಮನ. ಲೈಫ್ ಇಷ್ಟೇನಾ ಅಥವಾ ಇನ್ನೂ ಏನಾದರೂ ಇದೆಯಾ? ಹಲೋ ಜೀವನ್, ಎಲ್ಲಿದ್ಯಾ? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಬೆಳಗ್ಗೆ ತಿಂಡಿ ಕೂಡ ಮಾಡ್ದೆ ಹೋಗಿದ್ಯಾ? ನಾವೆಲ್ಲ ನಿನ್ಗೋಸ್ಕರ ಊಟ ಮಾಡ್ದೆ ಕಾಯ್ತಾ ಇದ್ದೀವಿ, ಬೇಗ ಬಾ. ಹಲೋ 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 ಜೀವನ್, ಮಾತಾಡು. ಚಿಂತಿಸಲು ನೀನೇನೂ ಕಳೆದುಕೊಂಡಿಲ್ಲ, ಕಳೆದುಕೊಳ್ಳಲು ನೀನೇನೂ ತಂದಿಲ್ಲ. ಎಲ್ಲವೂ ದೂರಾದ ಮೇಲೆ ನಿನಗಾಗೇ ಕಾದಿರುವರು ನಿನ್ನ ಹೆತ್ತವರು. ಅವರಿಂದಲೇ ಬಂದ ಜೀವ ಅವರಿಗಾಗೇ ಜೀವಿಸಲಿ. ಜೀವನ ಈಗ ಶುರು. ಹಲೋ, ಬರ್ತಾ ಇದೀನಮ್ಮ. ಇಲ್ಲಿವರೆಗೂ ನಡೆದಿದ್ದು ಜೀವನನೇ ಅಲ್ಲ, ಇದನ್ನು ಮೀರಿ ನಡೆದ್ರೇನೆ ಜೀವನ.